ನಿನ್ನೆ ಬೆಂಗಳೂರಿನ ರಾಮೇಶ್ವರಂ ಹೋಟೆಲ್ನಲ್ಲಿ ಏನು ಈ ಒಂದು ಕೆಫೆಯಲ್ಲಿ ಆದಂತಹ ಬಾಂಬ್ ಬ್ಲಾಸ್ಟ್ ಪ್ರಕರಣ ಇದೆಯಲ್ಲ, ಇದು ಇಡೀ ರಾಜ್ಯವನ್ನೇ ಬೆಚ್ಚಿ ಬೀಳಿಸೋ ತರ ಮಾಡಿದೆ. ಹಾಗಾಗಿ ನಮ್ಮ ಕರ್ನಾಟಕ ಸರ್ಕಾರ ಕೂಡ ಮುನ್ನೆಚ್ಚರಿಕಾ ಕ್ರಮವಾಗಿ ಬೆಂಗಳೂರಿನಾದ್ಯಂತ ಎಲ್ಲಾ ಕಡೆನೂ ಕಟ್ಟುಬದ್ಧಾಗಿರುವಂತಹ ಒಂದು ಪೊಲೀಸ್ ವ್ಯವಸ್ಥೆಯನ್ನಾಗಿರ್ಬೋದು, ಬಿಗಿ ಪೊಲೀಸ್ ಭದ್ರತೆಯನ್ನ ಅಳವಡಿಕೆ ಮಾಡಿದೆ. ಇನ್ನು ಈ ಒಂದು ಬಾಂಬ್ ಬ್ಲಾಸ್ಟ್ ಪ್ರಕರಣ ಒಂದಷ್ಟು ಅನುಮಾನಗಳಿಗೆ ದಾರಿ ಮಾಡಿಕೊಡ್ತಾ ಇದೆ, ಒಂದಷ್ಟು ಬೇರೆ ರೀತಿಯ ಸ್ವರೂಪವನ್ನೇ ಪಡ್ಕೊಳ್ತಾ ಇದೆ. ಯಾಕಂದ್ರೆ ಶುಕ್ರವಾರ ನಡೆದಂತಹ ಈ ಒಂದು ಘಟನೆ ರಾಮೇಶ್ವರಂ ಕೆಫೆ ಅನ್ನುವಂತಹ ಈ ಒಂದು ಹೋಟೆಲ್ ಮೇಲೆ ನಡೆದಿರುವಂತಹ ಬಾಂಬ್ ಬ್ಲಾಸ್ಟ್ ಪ್ರಕರಣ. ಇದು ಯಾಕೆ ರಾಮೇಶ್ವರಂ ಅನ್ನುವಂತಹ ಪದವನ್ನು ಒತ್ತಿ ಹೇಳ್ತಾ ಇದ್ದೀನಿ ಅಂದ್ರೆ, ಇದೇನಾದ್ರೂ ಉಗ್ರ ಕೃತ್ಯನ ಅನ್ನುವಂತಹ ಮಾಹಿತಿ ಅಥವಾ ಆ ರೀತಿಯ ಒಂದು ಅನುಮಾನಗಳೇ ಹೆಚ್ಚಾಗ್ತಾ ಇದ್ದಾವೆ. ರಾಮ ಅನ್ನುವಂತಹ ಹೆಸರಿನೊಂದಿಗೆ ಇಟ್ಕೊಂಡಿರುವಂತಹ ಒಂದು ರಾಮೇಶ್ವರಂ ಕೆಫೆ ಅನ್ನುವಂತಹ ಈ ಹೋಟೆಲ್ ಇದು. ಹಾಗಾಗಿ ಆ ಒಂದು ಹೆಸರೇ ಇಲ್ಲಿ ದಾಳಿ ನಡೆಯಲಿಕ್ಕೆ ಕಾರಣ ಆಯ್ತಾ ಅನ್ನುವಂತಹ ಸಹಜ ಅನುಮಾನಗಳು ಎಲ್ಲರಲ್ಲೂ ಕೂಡ ಮೂಡ್ತಾ ಇದಾವೆ. ಇನ್ನು ನಮ್ಮ ಕರ್ನಾಟಕ ಸರ್ಕಾರ ಇದು ಒಂದು ತೀವ್ರವಾದಂತಹ ಸ್ವರೂಪವನ್ನು ಪಡ್ಕೊಳ್ತಾ ಇರೋದ್ರಿಂದ ಈ ಒಂದು ಕೇಸನ್ನ ಸಿಬಿಐಗೂ ಕೂಡ ಈಗಾಗಲೇ ಹಸ್ತಾಂತರವನ್ನ ಮಾಡಿದ್ದಾರೆ. ಜೊತೆಗೆ 4 ಜನ ಶಂಕಿತ ಆರೋಪಿಗಳನ್ನ, ಅಪರಾಧಿ ಅಲ್ಲ ಆರೋಪಿಗಳನ್ನ ಅಜ್ಞಾತ ಸ್ಥಳದಲ್ಲಿ ಈಗಾಗಲೇ ತನಿಖೆಗೂ ಕೂಡ ಒಳಪಡಿಸಿದ್ದಾರೆ. ಇದು ಬಂದಂತಹ ಅಪ್ಡೇಟಿಂಗ್ ಮಾಹಿತಿ.